ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋ 2 ಗುಡ್ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಅಪ್ಡೇಟ್ಸ್ ಬಂದಿದೆ. ಆ 2 ಪ್ರೋಮೋ ಸಹ ಕಾಮಿಡಿಯಲ್ಲಿ ಎಂಟರ್ಟೈನ್ಮೆಂಟ್ ವೇಲ್ ಇರೋದ್ರಿಂದ ಅದ್ರ ಕುರಿತಾಗಿ ನಾನು ಪ್ರೋಮೋ ರಿವ್ಯೂ ಮಾಡಕ್ ಹೋಗ್ಲಿಲ್ಲ. ಬಟ್ ಈಗ ರಿಲೀಸ್ ಆಗಿರುವಂತ ಪ್ರೋಮೋ 2 ಗುಡ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ. ಸೊ ಆ ವ್ಯಕ್ತಿತ್ವದ ಕುರಿತಾದಂತ ಒಂದು ಪ್ರಶ್ನೆನ ಕೇಳಿದ್ದಾರೆ ಸುದೀಪ್ ಸರ್. ಅದಕ್ಕೆ ಕುರಿತಾಗಿ ಅವರದೇ ಆದಂತ ಒಪಿನಿಯನ್ಸ್ ನೀಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು. ಸೊ ಯಾರೆಲ್ಲ ಏನ್ ಮಾತಾಡಿದ್ರು, ಯಾರ ಬಗ್ಗೆ ಯಾರ ಒಪಿನಿಯನ್ ಯಾವ ತರ ಇತ್ತು, ಅಂಡ್ ಎಲ್ಲೋ ಒಂದ್ ಕಡೆ ಈ ಒಂದು ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಗಿಲ್ಲಿಯವರ ಗ್ರಾಫ್ ಸ್ವಲ್ಪ ಮೇಲೆ ಹೋಗ್ಬೋದು, ಗಿಲ್ಲಿಯವರ ಗೇಮ್ ಇಂಪ್ರೂವ್ ಆಗ್ಬೋದು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಯಾಕೆ ಆತರ ಅನಿಸ್ತು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನ ನೋಯಿಸುವಂತ ಅಪರಾಧಿ ಯಾರು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈ ಪ್ರಶ್ನೆ ಕುರಿತಾಗಿ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ಬರಾಗಿ ಒಂದೊಂದು ಆನ್ಸರ್ ನೀಡ್ತಾ ಇದ್ದಾರೆ, ಅವ್ರದೇ ಆದಂತ ಒಂದು ಒಪಿನಿಯನ್ ನೀಡ್ತಾ ಇದ್ದಾರೆ. ನಮಗೆ ಪ್ರೋಮೋದಲ್ಲಿ ಮೊದಲಿಗೆ ಕಾಣಿಸಿಗೋದು ಯಾರು ಅಂದ್ರೆ ಧನುಷ್ ಅವ್ರು ಕಾಣಿಸಿಕ್ತಾ ಇದ್ದಾರೆ. ಧನುಷ್ ಅವ್ರು ಗಿಲ್ಲಿ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ, ಗಿಲ್ಲಿ ಒಬ್ಬರನ್ನ ಕೆಳಗಾಕೆ ಕಾಮಿಡಿ ಮಾಡೋದು, ಒಬ್ಬರನ್ನ ಒಂಥರ ಡೌನ್ ಮಾಡೋ ತರ ಕಾಮಿಡಿನೇ ಮಾಡೋದು ಅನ್ನೋ ತರ ಇಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಬೇರೆಯವ್ರನ್ನ ನೋವು ಮಾಡುವಂತಹ ಅಪರಾಧಿ ಅಂತ ಹೇಳ್ತಾ ಇದ್ದಾರೆ. ನಂತರ ನಮಗೆ ಅಶ್ವಿನಿ ಗೌಡ ಅವ್ರು ಕಾಣಿಸ್ತಾ ಇದಾರೆ. ಅಶ್ವಿನಿ ಗೌಡ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಗಿಲ್ಲಿಗೆ ನನ್ನ ಯಾವ ತರ ಟ್ರಿಗರ್ ಮಾಡ್ಬೋದು, ಇಲ್ಲ ಯಾವ ತರ ಕುಗ್ಗಿಸ್ಬೋದು ಅನ್ನೋ ಒಂದು ಸ್ಟ್ರಾಟಜಿ ಗೊತ್ತಿದೆ. ಸೊ ಅವ್ನ ಸ್ಟ್ರಾಟಜಿ ಮೂಲಕ ಯಾವಾಗೂ ನನ್ನ ಮೇಲೆ ಪ್ಲೇ ಮಾಡ್ತಾನೆ ಇರ್ತಾನೆ, ನನ್ನ ಕುಗ್ಗಿಸ್ತಾನೆ ಇರ್ತಾನೆ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ. ಅಂಡ್ ನಂತರ ನಮ್ಗೆ ಇಲ್ಲಿ ಕಾವ್ಯ ಅವ್ರು ಕಾಣಿಸ್ತಾರೆ. ಸರ್ಪ್ರೈಸಿಂಗ್ಲಿ, ಶಾಕಿಂಗ್ಲಿ ಕಾವ್ಯ ಅವರು ಗಿಲ್ಲಿ ವಿರುದ್ಧವಾಗಿ ಇಲ್ಲಿ ಮಾತಾಡ್ತಾ ಇದಾರೆ. ಅದೇನಪ್ಪಾ ಅಂದ್ರೆ, ಗಿಲ್ಲಿ ಯಾರೇ ಹೆಸರು ತಗೊಂಡು ಕಾಮಿಡಿ ಮಾಡ್ತಾರೆ, ಅವ್ರನ್ನ ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ, ಆ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹನು ಬೇಜಾರ್ ಬೀಳ್ತಾ ಇರೋದಾಗಿರ್ಬೋದು, ನೋವು ತಿಂತಾ ಇರೋದಾಗಿರ್ಬೋದು, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನಾದ್ರೂ ನೋಯಿಸುವಂತ ಅಪರಾಧಿ ಯಾರಾದ್ರೂ ಇದಾರೆ ಅಂದ್ರೆ ಅದು ಗಿಲ್ಲಿ ಅನ್ನೋಂತ ಇಲ್ಲಿ ಆನ್ಸರ್ ಕೊಡ್ತಾ ಇದಾರೆ ಕಾವ್ಯ ಅವರು. ಅಂಡ್ ಗಿಲ್ಲಿ ಕಡೆಯಿಂದ ಎಕ್ಸ್ಟ್ರಾರ್ಡಿನರಿ ಆಗಿರೋಂತ ರಿಪ್ಲೈ ಬರ್ತಾ ಇದೆ. ಗಿಲ್ಲಿ ಅವರನ್ನ ಅವ್ರು ಸಮಂಜಸ ಮಾಡ್ಕೊಳ್ತಾ ಇದಾರೆ. ಅದೇನಪ್ಪಾ ಅಂದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾನು ಕಾಮಿಡಿ ಮೂಲಕ ಇರೋ ಸತ್ಯನ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ಮ ವಿರೋಧವಾಗಿನೇ ನಿಮ್ಮ ಜೊತೆಲಿ ಇರುವಂತ ಕಂಟೆಸ್ಟೆಂಟ್ ಗಳನ್ನೇ ಎಲ್ಲೋ ಒಂದ್ ಕಡೆ ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಬಿಗ್ ಬಾಸ್ ಮನೇಲಿ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಅದು ನಿಮಗೆ ಗೊತ್ತಿರೋದಿಲ್ಲ. ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗಿ ಹೊರಗಡೆ ಹೋದ್ಮೇಲೆ ನಿಮ್ಗೆ ಅದು ಎಪಿಸೋಡ್ಸ್ ನೋಡಿದಾಗ ಗೊತ್ತಾಗುತ್ತೆ, ಅವಾಗ ನಿಮ್ಗೆ ಅವ್ರ ಮೇಲೆ ಬೇಜಾರಾಗುತ್ತೆ. ಬಟ್ ಇರೋ ಸತ್ಯನ ನಾನು ಕಾಮಿಡಿ ಮೂಲಕವಾಗಿ ನಿಮ್ಮ ಫೇಸ್ ಮೇಲೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಅದರಿಂದ ನಿಮ್ಗೆಲ್ಲ ಆತರ ಅನಿಸ್ತಾ ಇರ್ಬೋದು ಅಷ್ಟೇನೆ. ನಾನು ಎಲ್ಲ ನಿಜಾನೇ ಮಾತಾಡ್ತಾ ಇದೀನಿ, ನಾನೇನು ಸುಳ್ಳೇನ್ ಮಾತಾಡ್ತಾನೆ, ನಿಮ್ ಫೇಸ್ ಮೇಲೆ ಮಾತಾಡ್ತಾ ಇದೀನಿ ಅಂತ ರಿಪ್ಲೈ ಕೊಡ್ತಾ ಇದ್ದಾರೆ. ಸೊ ಇದು ಪ್ರೋಮೋದಲ್ಲಿರುವಂತ ಚರ್ಚೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು. ಸೊ ಈಗ ನನಗೆ ಪರ್ಸನಲಿ ಯಾರ ಮಾತುಗಳು ಕರೆಕ್ಟ್ ಅನಿಸ್ತಾ ಇದೆ, ಯಾರು ರಾಂಗ್ ಅನಿಸ್ತಾ ಇದೆ, ಯಾರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಆಗಿದೆ ಅಂತ ಮಾತಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಸುದೀಪ್ ಸರ್ ಕೇಳುವಂತ ಪ್ರಶ್ನೆ ಏನು ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಬೇರೆಯವ್ರನ್ನ ನೋಯಿಸುವಂತ ಅಪರಾಧಿ, ಇದು ಕೇವಲ ಕಾಮಿಡಿನ ಇಲ್ಲ ಟಾಂಟ್ ಮಾಡೋದ್ರ ಮೂಲಕ ನೀವು ಅಪರಾಧಿಗಳಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರ ನೋವು ಕೊಡ್ತಾರೆ ಅನ್ನೋದೆಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವರ ಮಾತಿನ ಮೂಲಕ ಆಗಿರ್ಬೋದು, ಇಲ್ಲ ಅವರ ಬಿಹೇವಿಯರ್ ನ ಮೂಲಕ ಆಗಿರ್ಬೋದು, ಇಲ್ಲ ಅಂದ್ರೆ ಅವ್ರು ನಡ್ಕೊಳ್ಳುವಂತ ನಡವಳಿಕೆ ಮೂಲಕ ಆಗಿರ್ಬೋದು, ಯಾರಾದ್ರೂ ಯಾರಿಗೆ ಸ್ವಲ್ಪ ನೋವು ಕೊಡೋ ತರ ಬಿಹೇವ್ ಮಾಡ್ತಾ ಇದಾರೆ, ಇಲ್ಲ ಬೇರೆ ಕಂಟೆಸ್ಟೆಂಟ್ ಯಾರು ಅವರಿಂದ ನೋವು ತಿಂತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಕಾಮಿಡಿ ಮಾಡೋದು ಇಲ್ಲ, ಟಾಂಟ್ ಮಾಡೋದಿಲ್ಲ, ಹೀಯಾಳ್ಸೋದು ಪ್ರಶ್ನೆ ಆಗಿ ಬರೋದಿಲ್ಲ. ಯಾರಿಗೆ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ, ಪರ್ಸನಲಿ ಯಾರು ಅಟ್ಯಾಕ್ ಮಾಡ್ತಾರೆ, ಕೆಟ್ಟ ಪದಗಳು ಯಾರು ಮಾತಾಡ್ತಾರೆ, ಗೇಮ್ ನ ವಿಚಾರದಲ್ಲಿ ಕುಗ್ಸೋದಕ್ಕೆ ಯಾರು ಪ್ರಯತ್ನ ಪಡ್ತಾರೆ, ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಮನೇಲಿ ಅಂತವ್ರು ಇದಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಪರವಾಗಿ ಮಾತಾಡ್ಬೇಕು ಅಂತ ನಾನು ಇದನ್ನ ಹೇಳ್ತಾ ಇಲ್ಲ. ಈ ಒಂದು ಪ್ರೋಮೋದಲ್ಲಿ ಯಾರು ಕರೆಕ್ಟ್ ಯಾರು ರಾಂಗ್ ಅಂತ ಇದಾರೆ ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡೋಣ ಅಂತ ಹೇಳ್ತಾ ಇದೀನಿ. ಮೊದಲಿಗೆ ಧನುಷ್ ಅವ್ರ ವಿಚಾರ ತಗೋಣ. ಧನುಷ್ ಅವ್ರು ಏನ್ ಹೇಳ್ತಾ ಇದಾರೆ, ಗಿಲ್ಲಿ ಅವರು ಬೇರೆ ಕಂಟೆಸ್ಟೆಂಟ್ ನ ಕುಗ್ಗಿಸೋ ಕಾಮಿಡಿ ಮಾಡ್ಬಿಟ್ಟು ಬೇರೆ ಕಂಟೆಸ್ಟೆಂಟ್ ನ ಒಂಥರ ನೋವು ಪಡೋ ತರ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿ ಧನುಷ್ ಅವ್ರು ಹೇಳ್ತಾ ಇರೋ 100% ನಿಜ. ಕೆಲವೊಂದು ಸನ್ನಿವೇಶಗಳಲ್ಲಿ ಗಿಲ್ಲಿ ಅವರು ಬೇರೆ ಕಂಟೆಸ್ಟೆಂಟ್ ಗಳು ಕಾಲು ಎಳಿತಾ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅದು ಸಹ ನೋವಾಗೋ ತರನೇ ಇರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಕೊಳ್ಬಹುದು, ಎಷ್ಟೋ ಎಪಿಸೋಡ್ಗಳಲ್ಲಿ ಧನುಷ್ ಅವರು ಗಿಲ್ಲಿಯವರು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ನಗ್ತಾ ಇರ್ತಾರೆ, ಅವ್ರ ಜೊತೆಲೆ ಕುತ್ಕೊಂಡು ಇವರು ಸಹ ಫನ್ ಮಾಡ್ತಾ ಇರ್ತಾರೆ. ಎಷ್ಟೋ ಎಪಿಸೋಡ್ ಗಳಲ್ಲಿ ನಾವು ನೋಡಿದೀವಿ, ಗಾರ್ಡನ್ ಏರಿಯಾದಲ್ಲಿ ಸೋಫಾದಲ್ಲಿ ಕುತ್ಕೊಂಡಿದ್ದಂತ ಧನುಷ್ ಅವರು ಗಿಲ್ಲಿಯವ್ರ ಜೊತೆಗೆ ನಗ್ತಾ ಇದ್ದಿದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಯಾಕೆ ನೆನಪಾಗಿಲ್ಲ, ಗಿಲ್ಲಿಯವರು ಬೇರೆ ಕಂಟೆಸ್ಟೆಂಟ್ ಗಳನ್ನ ಕುಗ್ಗಿಸೋ ತರ ಕಾಮಿಡಿ ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ಅವ್ರು ಕಡಿಮೆ ಮಾಡತ್ತಾರೆ ಕಾಮಿಡಿ ಮಾಡ್ತಾ ಇದಾರೆ, ಇದಕ್ಕೆ ನಾನು ನಗ್ಬಾರ್ದಪ್ಪ, ನಗಿದ್ರೆ ನಾನು ಸಹ ಅವ್ರು ಕುಗ್ಗಿಸ್ದಂಗ್ ಆಗುತ್ತೆ. ಈ ಒಂದು ವಿಚಾರದಲ್ಲಿ ನಾನು ಇಲ್ಲೇ ಹೇಳ್ಬೇಕು ಗಿಲ್ಲಿಗೆ ಅಂತ ಯಾಕೆ ಅನ್ಸಿಲ್ಲ. ಪರ್ಸನಲ್ ಆಗಿ ಅವರ ವಿಚಾರ ಅಂತ ಬಂದಂಗ ಮಾತ್ರ ಸ್ಟ್ಯಾಂಡ್ ತಗೊಳ್ಳೋದು ಯಾಕೆ ಧನುಷ್ ಅವರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅಂಡ್ ಇನ್ನೊಂದು ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ, ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾ ಇದಾರೆ, ನನ್ನ ಬಗ್ಗೆ ಸ್ಟ್ರಾಟಜಿ ಗೊತ್ತಾಗ್ಬಿಟ್ಟಿದೆ, ಏನು ಗಿಲ್ಲಿಗೆ ನನ್ನ ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ. ಸೊ ಗಿಲ್ಲಿ ನನ್ನ ಮೇಲೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾನೆ, ಇಲ್ಲಾಂದ್ರೆ ಗೇಮ್ ಪ್ಲಾನ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿರೋ ಅಶ್ವಿನಿ ಗೌಡ ಅವರು ಗಿಲ್ಲಿಯ ಸ್ಟ್ರಾಟಜಿಗೆ ಅಥವಾ ಗೇಮ್ ಪ್ಲಾನಿಗೆ ಯಾಕೆ
ತುತ್ತಾಗ್ತಾ ಇದಾರೆ, ಗಿಲ್ಲಿನ ಯಾಕೆ ಹೈಲೈಟ್ ಮಾಡ್ತಾ ಇದಾರೆ? ಈಗ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾರಿಟಿ ಇರ್ಬೇಕು ತಾನೆ, ಹೌದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ನನ್ನ ಮೇಲೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾದಾದ್ಮೇಲೆ ಗಿಲ್ಲಿಗೆ ಅವಕಾಶ ಮಾಡ್ಕೊಡ್ಬಾರ್ದು, ಗಿಲ್ಲಿಗೆ ಬೆಳೆಯೋದಕ್ಕೆ ಬಿಡಬಾರ್ದು. ಇವ್ರು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ, ಅವ್ನ ಸ್ಟ್ರಾಟಜಿ ಬಲೆಗೆ ನಾನು ಬೀಳಬಾರ್ದು, ನಾನು ಅವ್ರ ವಿರುದ್ಧವಾಗಿ ಅವ್ರು ಏನೇ ಮಾತಾಡೋ ಸೈಲೆಂಟ್ ಆಗಿರೋದ್ರ ಮೂಲಕ, ನೀವು ಬೇರೆ ಕೌಂಟರ್ ಕೊಡೋದ್ರ ಮೂಲಕ ಅವ್ರ ಸ್ಟ್ರಾಟಜಿನ ನಾನು ಹೊಡೆಯೋ ತರ ಇರಬೇಕು ಅನ್ನೋ ತರ ಯಾಕೆ ಇರಕ್ ಆಗ್ತಾ ಇಲ್ಲ? ಅವರ ಒಂದು ಸ್ಟ್ರಾಟಜಿಗೆ ಬಿದ್ದು ಇವರೇನೆ ನೆಗೆಟಿವ್ ಆಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಅದು ಯಾಕೆ ಗೊತ್ತಾಗ್ತಾ ಇಲ್ಲ ಅಶ್ವಿನಿ ಗೌಡ ಅವ್ರಿಗೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂಡ್ ಇಲ್ಲಿ ಕಾವ್ಯ ಅವ್ರ ವಿಚಾರ ಮಾತಾಡಬೇಕು. ಕಾವ್ಯ ಅವರು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮೇ ಬಿ ಗಿಲ್ಲಿ ಅವರು ಕಾವ್ಯ ಅವ್ರ ವಿರುದ್ಧವಾಗಿ ಸ್ವಲ್ಪ ಮಾತಾಡಿದ್ದು ಮೇ ಬಿ ಅವ್ರಿಗೆ ಹರ್ಟ್ ಆಗಿರ್ಬೋದು. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ವಿರೋಧವಾಗಿ ಮಾತಾಡ್ತಾ ಇರ್ಬೋದು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ. ಅದೇನಪ್ಪಾ ಅಂದ್ರೆ, ನಿನ್ನೆ ಸುದೀಪ್ ಸರ್ ಒಂದು ಪ್ರಶ್ನೆ ಕೇಳಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಲೀಡ್ರು, ಯಾರು ಅವರು ಇನ್ನು ಹಿಂದೆ ಇರುವಂತಹ ಸಂಚಾಲಕರು ಅನ್ನೋ ತರ ಕೇಳಿದ್ರು. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಅವ್ರು ನಿನ್ನೆ ಏನ್ ಹೇಳಿದ್ರು, ಅಭಿ ಅವರ ಒಬ್ಬ ಸಂಚಾಲಕ ತರ ಹಿಂದೆ ಇರುವಂತ ವ್ಯಕ್ತಿ ತರ ಕಾವ್ಯ ಅವ್ರು ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರು. ಸೊ ಆ ಒಂದು ವಿಚಾರಕ್ಕೆ ಕಾವ್ಯ ಅವ್ರಿಗೆ ಬೇಜಾರಾಗಿರ್ಬೋದು. ಅದೇ ಮ್ಯಾಟರ್ಗೆ ಇಲ್ಲಿ ಗಿಲ್ಲಿ ವಿರುದ್ಧವಾಗಿ ಸಹ ಮಾತಾಡ್ತಾನು ಇರ್ಬೋದು. ಅಂಡ್ ಇದು ಕಾವ್ಯ ಅವ್ರ ಒಪಿನಿಯನ್. ಕಾವ್ಯ ಅವ್ರು ಏನ್ ಹೇಳ್ತಾ ಇದಾರೆ, ನನಗೆ ಗಿಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಮಾಡುವಂತ ಕಾಮಿಡಿ ಅವ್ರಿಗೆ ನೋವಾಗುತ್ತೆ ಅಂತ ಅನ್ಸಿದೆ, ನಾನೇ ಕಣ್ಣಾರೆ ನೋಡಿದೀನಿ ಅಂತ ಹೇಳಿದೀನಿ. ಎಷ್ಟೋ ಸಂದರ್ಭದಲ್ಲಿ ಕಾವ್ಯ ಅವ್ರು ಗಿಲ್ಲಿಗೆ ಹೋಗ್ಬಿಟ್ಟು ಎಷ್ಟೆಷ್ಟೋ ಅಡ್ವೈಸ್ ಗಳು ನೀಡಿದ್ದಾರೆ, ಎಷ್ಟೆಷ್ಟೋ ಮಾತಾಡಿದ್ದಾರೆ. ಇದನ್ನ ಯಾಕೆ ಅಡ್ವೈಸ್ ಪರ್ಸನಲ್ ಆಗಿ ನೀಡಕ್ ಆಗ್ಲಿಲ್ಲ? ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಕೇಳಿದಾಗ, ಇಲ್ಲ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬಂದಾಗ ಯಾಕೆ ಹೇಳ್ಬೇಕು? ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅವ್ರಿಬ್ಬರ ಮಧ್ಯೆ ಸ್ವಲ್ಪ ಬಾಂಡ್ ಚೆನ್ನಾಗೇ ಇದೆಯಲ್ಲ, ಚೆನ್ನಾಗಿ ಸ್ನೇಹಿತರು ಕಾಣಿಸ್ಕೊಳ್ತಾ ಇದಾರಲ್ಲ, ಆ ಒಂದು ಮಾತನ್ನ ಇವ್ರಿಗೆ ಮುಂಚೆನೆ ಹೇಳ್ಬೋದಾಯ್ತಲ್ಲ ಅನ್ನೋದು ಒಂದು ಅಭಿಪ್ರಾಯ ಬರುತ್ತೆ. ಬಟ್ ಇವ್ರು ಕೆಟ್ಟವ್ರು, ಅವ್ರು ರಾಂಗ್ ಅಂತ ನಾವ್ ಯಾರಿಗೂ ಹೇಳಕ್ಕಾಗೋದಿಲ್ಲ. ಧನುಷ್ ಅವ್ರ ರಾಂಗ್ ಅಂತ ನಾವ್ ಹೇಳೋದಕ್ಕಾಗಿಲ್ಲ, ಅಶ್ವಿನಿ ಅವ್ರ ರಾಂಗ್ ಅಂತ ನಾವ್ ಹೇಳೋದಕ್ಕಾಗೋದಿಲ್ಲ. ಒಪಿನಿಯನ್ ಗಳಲ್ಲಿ ಡಿಫ್ರೆಂಟ್ ಒಪಿನಿಯನ್ಸ್ ಯಾವ ತರ ಇರುತ್ತೆ ಅನ್ನೋದು ಮಾತ್ರ ನಮ್ ಚರ್ಚೆ ಆಗುತ್ತೆ. ಅಂಡ್ ಇಲ್ಲಿ ಗಿಲ್ಲಿ ಅವ್ರ ವಿಚಾರದಲ್ಲಿ ಅವರು ಏನ್ ರಿಪ್ಲೈ ಕೊಡ್ತಾ ಇದಾರೆ ಅಥವಾ ಅವ್ರನ್ನ ಏನು ಅವ್ರು ಸಮಂಜಸ ಮಾಡ್ಕೊಳ್ತಾ ಇದಾರೆ 100% ಕರೆಕ್ಟ್ ಅಂತ ನನಗನ್ನಿಸ್ತು. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಸನ್ನಿವೇಶಗಳಾಗಿರ್ಬೋದು, ಹಿಂದೆ ನಡೆದಂತೆ ಎಪಿಸೋಡ್ಗಳ ಮಾತುಕತೆಗಳು, ಚರ್ಚೆಗಳಾಗಿರ್ಬೋದು, ಅದೇ ವಿಚಾರಗಳನ್ನ, ಅದೇ ನಡವಳಿಕೆಗಳನ್ನ ತಗೊಂಡ್ಬಂದು ಅವ್ರು ಕಾಮಿಡಿ ಮಾಡೋದು ಇಲ್ಲ ಟಾಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವ್ದೋ ಹೊರಗಡೆ ಇರುವಂತ ಮ್ಯಾಟ್ರೋ ಇಲ್ಲ ಬೇರೆ ಏನೋ ಪರ್ಸನಲ್ ವಿಚಾರನ ತಗೊಂಡ್ಬಿಟ್ಟು ಟಾಂಟ್ ಮಾಡೋದಕ್ಕಾಗಿರ್ಬೋದು, ರೇಗ್ಸೋದಕ್ಕಾಗಿರ್ಬೋದು, ಕಾಮಿಡಿ ಮಾಡೋದಕ್ಕಾಗಿರ್ಬೋದು ಯಾವತ್ತು ಪ್ರಯತ್ನ ಪಟ್ಟಿರೋದು ನನಗಂತೂ ಕಾಣಿಸಿಲ್ಲ. ಇನ್ ಕೇಸ್ ಏನಾದ್ರು ನಿಮಗೆ ಯಾರಿಗಾದ್ರೂ ಇಲ್ಲ ಗಿಲ್ಲಿ ಅವರು ಪರ್ಸನಲ್ ಆಗಿ ಈ ತರ ಮಾತಾಡಿದಾರೆ ನೋಡಿ, ಬಿಗ್ ಬಾಸ್ ಮನೇಲಿ ನಡೆದಂತ ವಿಚಾರ ಬಿಟ್ಟು ಹೊರಗಡೆ ವಿಚಾರ ಮಾತಾಡಿದ್ದಾರೆ, ಇಲ್ಲಾಂದ್ರೆ ಬೇರೆ ಕಂಟೆಸ್ಟೆಂಟ್ ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡಿದಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಎಲ್ಲಾದ್ರೂ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಅದನ್ನ ಕರೆಕ್ಷನ್ ಮಾಡ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಈ ತರ ಆಗಿದೆಯಂತೆ ಅಂತ ನಾನು ಸಹ ವಿವರಣೆ ನೀಡ್ತೀನಿ. ಬಟ್ ನನ್ನ ಪ್ರಕಾರ ನಾನ್ ನೋಡ್ದಂಗೆ ಎಪಿಸೋಡ್ಸ್ ಅಲ್ಲಿ ಆಗಿರ್ಬೋದು, 24x7 ಲೈವ್ ಅಲ್ಲಿ ಆಗಿರ್ಬೋದು, ಯಾವುದೇ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಗಿಲ್ಲಿ ಅವರು ಪರ್ಸನಲ್ ಆಗಿ ಹೋಗಿ ಮಾತಾಡಿರೋದಾಗಿರ್ಬೋದು, ಬೇರೆ ವಿಚಾರವನ್ನು ಟ್ರಿಗರ್ ಮಾಡತನ ಮಾತಾಡಿದಾಗಿರ್ಬೋದು ನನಗೆ ಕಾಣಿಸಿಗ್ಲಿಲ್ಲ. ಬಿಗ್ ಬಾಸ್ ಮನೇಲಿ ಅವ್ರು ನಡ್ಕೊಂಡಂತ ನಡವಳಿಕೆ ಆಗಿರ್ಬೋದು, ಅವ್ರು ಈಗಾಗಲೇ ಮಾಡಿರುವಂತ ತಪ್ಪುಗಳನ್ನ ಎತ್ತು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅದು 100% ಸ್ಟ್ರಾಟಜಿನ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರು ಒಳ್ಳೇದಾಗೋದಕ್ಕೆ ಬೇರೆ ಕಂಟೆಸ್ಟೆಂಟ್ ಗಳ ತಪ್ಪನ್ನ ಎತ್ತು ತೋರಿಸ್ತಾ ಇದಾರೆ, ಅವ್ರನ್ನ ಸ್ವಲ್ಪ ಕಾಮಿಡಿ ವೇಲೇನೆ ಸ್ವಲ್ಪ ಕುಗ್ಗಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಬಟ್ ಆ ಸ್ಟ್ರಾಟಜಿನ ತಪ್ಪು ಅಂತ ನಾವು ಹೇಳಕ್ ಆಗೋದಿಲ್ಲ. ಎರಡು ವೇ ಇರುತ್ತೆ ಉತ್ತರ ಕೊಡೋದಕ್ಕೆ. ಒಂದು ಡೈರೆಕ್ಟ್ ಆಗಿ ಫೇಸ್ ಮೇಲೆ ಹೋಗಿ ಜಗಳ ಇಟ್ಕೊಂಡ್ಬಿಟ್ಟು ಕಿತ್ತಾಡ್ಬಿಡೋದು, ಅದು ಒಂದು ವೇ ಆಗುತ್ತೆ. ಇನ್ನೊಂದ್ ವೇಲಿ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಸೋದು, ಅದೇನೋ ಹೇಳ್ತಾರಲ್ಲ ಚಪ್ಲಿನ ಏನು ಟವಲ್ ಅಲ್ಲಿ ಸುತ್ಕೊಂಡು ಹೊಡೆಯೋದು ಅಂತ, ಆ ವೇಲ್ ಹೇಳೋ ವಿಧಾನ ಇರ್ತದೆ. ಮೇ ಬಿ ಇಲ್ಲಿ ಸೆಕೆಂಡ್ ವೇನ ಚೂಸ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಅವ್ರಂತಾನೆ ನಾವು ಹೇಳ್ಬೋದು. ಅಂಡ್ ಯಾಕೆ ಈ ಒಂದು ಎಪಿಸೋಡ್ ನ ನಂತರ ಇದು ಗಿಲ್ಲಿ ಅವ್ರಿಗೆ ಸ್ವಲ್ಪ ಒಂದು ಬೂಸ್ಟ್ ಆಗುತ್ತೆ ಈ ಒಂದು ಎಪಿಸೋಡ್ ನಿಂತ ಹೇಳೋದಾದ್ರೆ, ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರು ಕೊಡ್ತಾರಂತ ರಿಪ್ಲೈ ಅಲ್ಲಿ ಏನಿದೆ, ನಾನು ಮಾಡ್ತಾರೆ ಸರಿಯಾಗಿ ನಾನು ಮಾಡ್ತಾ ಇದ್ದೀನಿ, ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಾನು ಡೈರೆಕ್ಟ್ ಆಗಿ ನಿಮ್ ಫೇಸ್ ಮೇಲೆ ಹೇಳ್ತಾ ಇದ್ದೀನಿ, ಬೇರೆ ಕಂಟೆಸ್ಟೆಂಟ್ ಗಳು ಹೋಗಿ ಹಿಂದೆಗಳ ಕುತ್ಕೊಂಡು ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಅಂತ ಹೇಳಿದಾಗ ಕಂಟೆಸ್ಟೆಂಟ್ ಗಳಲ್ಲೇ ಕೆಲವರಿಗೆ ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ, ಹೌದಲ್ವ ಇಂಥ ಕಂಟೆಸ್ಟೆಂಟ್ ನನ್ನ ಜೊತೆ ಬಂದು ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಮಾತಾಡಿದ್ರಲ್ವ ಅನ್ನೋದು ರಿಯಲೈಸೇಷನ್ ಆಗುತ್ತೆ. ಅಂಡ್ ಗಿಲ್ಲಿ ಅವ್ರ ವಿಚಾರದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಸಹ ಹೈ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಾವು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರ ಮಾತಾಡೋದಾದ್ರೆ, ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಳ್ತಾ ಬರ್ತಾ ಇದ್ರೆ ಟಾರ್ಗೆಟ್ ಮಾಡ್ತಾ ಇದಾರೆ ಗಿಲ್ಲಿ ಅವ್ರನ್ನ ಅಂತಾನೆ ಹೇಳ್ಬೋದು. ಗಿಲ್ಲಿನ ಟಾರ್ಗೆಟ್ ಮಾಡೋದ್ರಿಂದ ಇವ್ರ ಮೇಲೆ ಬರಲ್ಲ, ಇನ್ನ ಗಿಲ್ಲಿನ ಮೇಲೆ ಹೆತ್ತಾರೆ. ಇಲ್ಲಿ ಏನಪ್ಪಾ ಪ್ರಾಬ್ಲಮ್ ಆಗ್ತಾ ಇರೋದು ಸೀಸನ್ 12 ಅಲ್ಲಿ ಅಂದ್ರೆ, ಗಿಲ್ಲಿನೇ ಈಗಾಗಲೇ ಇವರೆಲ್ಲರೂ ಟಾಪ್ 1 ಪೊಸಿಷನ್ ಅಲ್ಲಿ ಇವರೇ ಅನ್ಕೊಂಡ್ಬಿಟ್ಟಿದ್ದಾರೆ ಕಂಟೆಸ್ಟೆಂಟ್ ಗಳು. ನಾವು ಟಾಪ್ 1 ಹೋಗ್ಬೇಕು, ನಮ್ಮ ಆಟ ನಾವು ತೋರಿಸ್ಬೇಕು, ನಾವು ಎಂಟರ್ಟೈನ್ಮೆಂಟ್ ಮಾಡ್ಬೇಕಿಲ್ಲ, ನಾವು ನಮ್ಮ ವ್ಯಕ್ತಿತ್ವನ ತೋರಿಸೋದ್ ಮೂಲಕ ಜನಗಳ ಒಂದು ಬೆಂಬಲ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನ ಇವ್ರು ಮಾಡ್ತಾ ಇಲ್ಲ. ಕೇವಲ ಈಗಾಗಲೇ ಮೇಲಿರೋರ್ನ ಕೆಳಗಡೆ ಎಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಇದು ಅವ್ರಿಗೆ ಗೇಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಯಾವುದೇ ಶೋ ಆಗಿರ್ಬೋದು, ಆಟ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಕಾಂಪಿಟೇಟರ್ ಅನ್ನೋ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ಅದೊಂದು ಮಜಾ ಸಿಗೋದು. ಇಲ್ಲಿ ಗಿಲ್ಲಿ ಅವರಿಗೆ ಕಾಂಪಿಟೇಟರ್ ಆಗಿ ಯಾರಾದ್ರೂ ಉಟ್ಕೊಂಡು ನಂಬರ್ 1 ಪ್ಲೇಸ್ಗೆ ಜಗಳ ಆಡಿದಾಗ, ಇಲ್ಲಾಂದ್ರೆ ಆ ಒಂದು ಪ್ಲೇಸ್ಗೆ ಕಾಂಪಿಟೇಷನ್ ಕೊಟ್ಟಾಗೆ ನೋಡುವಂತ ವೀಕ್ಷಕರಿಗಾಗಿರ್ಬೋದು, ನಮ್ಗಾಗಿರ್ಬೋದು ಟೂ ಎಂಟರ್ಟೈನಿಂಗ್ ಆಗಿ ಕಾಣಿಸೋದು
ಆ ಒಂದು ವಿಚಾರದಲ್ಲಿ ಇವರೆಲ್ಲ ಫೈಲ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಅವ್ರನ್ನ ಕುಕ್ಸನ ಕಾಲೆಳೆಯನ್ನ ಕೆಳಗಡೆ ಎಳೆದೇ ಬಿಸಾಕನ ಅನ್ನೋ ರೇಂಜ್ ಅಲ್ಲಿ ಇವ್ರ ಆಟನ ಇವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ವಲ್ಲ ಅನ್ನೋದು ಒಂದ್ ಸ್ವಲ್ಪ ಬೇಜಾರಿದೆ. ಇವ್ರ ಆಟನ ಆಡ್ಬಿಟ್ಟು ಇವ್ರು ಕಾಂಪಿಟೇಟರ್ ಆಗಿ ಬೆಳಿಬೇಕು ಹೊರತು ಬೇರೆ ಕಂಟೆಸ್ಟೆಂಟ್ ನ ಕುಗ್ಸೋದಕ್ಕೋಸ್ಕರ ಬೇರೆ ಎಲ್ಲ ಚರ್ಚೆಗಳು ಮಾತುಗಳ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಇಲ್ಲಿ ಬೇರೆ ಎಲ್ಲ ಕಂಟೆಸ್ಟೆಂಟ್ ಗಳು ಏನೇನ್ ರೀಸನ್ ಕೊಟ್ಟಿದ್ದಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಕುಗ್ಸೋದಾಗಿರ್ಬೋದು, ಇಲ್ಲ ನೋಪಡಿಸೋ ಅಂತ ಅಪರಾಧಿ ಯಾರು ಅಂದಾಗ ಬಿಗ್ ಬಾಸ್ ಮನೇಲಿ ಪರ್ಸನಲಿ ಟಾರ್ಗೆಟ್ ಮಾಡುವಂತ ವಿಚಾರಗಳು, ಇಲ್ಲಾಂದ್ರೆ ಪರ್ಸನಲಿ ಮಾತಾಡುವಂತ ವಿಚಾರಗಳು, ಇಲ್ಲಾಂದ್ರೆ ಬೇಕು ಅಂತ ಟ್ರಿಗರ್ ಮಾಡುವಂತ ವಿಚಾರಗಳು, ಅಂತ ವಿಚಾರಗಳು ಸಹ ಬರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಯಾರೆಲ್ಲ ಏನ್ ರೀಸನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಸೊ ಈಗ ಈ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಇರುವಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಅಂಡ್ ನನ್ನ ಪರ್ಸನಲ್ ಒಪಿನಿಯನ್ ಇದು. ಸೊ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಪ್ರೋಮೋದಲ್ಲಿ ಇರುವಂತ ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ನಿಮಗೆ ಪರ್ಸನಲಿ ಯಾವ ತರ ಅನಿಸ್ತಾ ಇದೆ? ಯಾರು ಕರೆಕ್ಟ್, ಯಾರು ರಾಂಗ್ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವೇನು ಅನ್ಕೊಳ್ತಾ ಇದ್ದೀರಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನನ್ನ ಒಂದು ಚಾನಲ್ ಡೈಲಿ ಟೆಲಿಕಾಸ್ಟ್ ಆಗುವಂತಹ ಬಿಗ್ ಬಾಸ್ ನ ಎಪಿಸೋಡ್ ನ ರಿವ್ಯೂಸ್ ಇರುತ್ತೆ, ಲೈವ್ ಅಪ್ಡೇಟ್ಸ್ ಇರುತ್ತೆ, ಅಂಡ್ ಪ್ರೋಮೋಸ್ ರಿವ್ಯೂಸ್ ಇರುತ್ತೆ. ನಿಮ್ಗೊಂದು ಮಾತು ಹೇಳ್ಬೇಕು, ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಪ್ಲೇ ಆಗೋದು ಕೇವಲ 1 ಅವರ್ ಇಲ್ಲ 1.5 ಅವರ್ ಪ್ಲೇ ಆಗುತ್ತೆ. ನಮ್ಗೆ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ ಇರುತ್ತೆ. ಎಷ್ಟೋ ಮಾತುಗಳು, ಚರ್ಚೆಗಳು ಆಕ್ಚುಲಿ ಪ್ಲೇ ಮಾಡೋದಿಲ್ಲ ಎಪಿಸೋಡ್ ನಲ್ಲಿ. ನಿನ್ನೆ ನಡೆದ ಎಪಿಸೋಡ್ ತಗೊಳ್ಳಿ, ಧನುಷ್ ಅವರು ರಘುವರ್ ಹತ್ರ ಮಾತಾಡ್ಬೇಕಾರೆ ಅಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಕಟ್ ಮಾಡಿದ್ರು. ಆಕ್ಚುಲಿ ಲೈವ್ ಅಲ್ಲಿ ನಡೆದಿದ್ದ ವಿಚಾರನೇ ಬೇರೆ ಇತ್ತು. ಧ್ರುವಂತ್ ಅವರ ವಿಚಾರ ಮಾತಾಡ್ಬೇಕಾರೆ ಧನುಷ್ ಅವ್ರು ಬಂದು ರಘು ಹತ್ರ ಹೇಳ್ತಾರೆ, ಧ್ರುವಂತ್ ಅವ್ರಿಗೆ ನೀವು ಯಾವ ತರ ಉತ್ತಮ ಕೊಟ್ರಿ ಸರ್, ಬಿಗ್ ಬಾಸ್ ಮೇಲೆ ಧನುಷ್ ಪ್ರತಿ ವಾರ ಕೆಲಸ ಮಾಡ್ತಾನೆ ಇರ್ತಾನೆ, ಕೆಲಸ ಮಾಡಿದ ಒಂದು ವಿಚಾರಕ್ಕೆ ಉತ್ತಮ ಕೊಟ್ಬಿಡಕ್ಕಾಗುತ್ತಾ ಅಂದ್ಬಿಟ್ಟು ಲೈವ್ ನಲ್ಲಿ ಚರ್ಚೆ ಆಯ್ತು. ಸೊ ಆ ಒಂದು ಚರ್ಚೆನ ಎಪಿಸೋಡ್ ನಲ್ಲಿ ಪ್ಲೇ ಮಾಡಿದ್ರೆ ಆಕ್ಚುಲಿ ಧನುಷ್ ಅವ್ರು ಒಂದ್ ಸ್ವಲ್ಪ ನೆಗೆಟಿವ್ ಕಾಣಿಸ್ಕೊಳ್ತಾ ಇದ್ರು. ಧನುಷ್ ಅವ್ರು ನೆಗೆಟಿವ್ ಆಗ್ತಾನೂ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಧನುಷ್ ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಆ ಒಂದು ಮಾತುಗಳನ್ನ, ಚರ್ಚೆಗಳನ್ನ ಕಟ್ಟೆ ಮಾಡ್ಬಿಟ್ಟಿದ್ರು. ಬೇರೆ ರೀತಿಯ ಪೋಟ್ರೆ ಆಗೋ ತರ ಬಿಗ್ ಬಾಸ್ ಅವರು ಪ್ಲೇ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಧನುಷ್ ಮೆಚೂರ್ಡ್ ಆಗಿ ಮಾತಾಡ್ತಾ ಇದ್ದಾನಲ್ವಾ ಗುರು, ಟೂ ಕೂಡ ಮಾತಾಡ್ತಾ ಇದ್ದಾನಲ್ವಾ ಗುರು ಅನ್ನೋ ತರ ಅದನ್ನ ಎಡಿಟ್ ಮಾಡಿ ಹಾಕಿದ್ರು. ಸೊ ಆ ಒಂದು ವಿಚಾರದಲ್ಲಿ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು, ಮಾತುಗಳು ಆಗ್ತಾ ಇರತ್ತೆ. ಮುಖ್ಯವಾದಂತ ಚರ್ಚೆಗಳು, ಮಾತುಗಳ ಕುರಿತಾಗಿ ನನ್ನ ಕಡೆಯಿಂದ ಡೈಲಿ ಲೈವ್ ನ ಕುರಿತಾಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಲೈವ್ ನ ನೋಡುವಂತ ಯಾರೆಲ್ಲ ಅಭಿಮಾನಿಗಳಿದ್ರೆ ನಿಮ್ಗೆ ಈಗಾಗಲೇ ನಾನೇನು ಧ್ರುವಂತರ ವಿಚಾರದಲ್ಲಿ ಧನುವ್ರು ಮಾತಾಡಿದ್ರೆ ನಿಮ್ಗೆ ಅದನ್ನ ಅರ್ಥ ಆಗಿರುತ್ತೆ ಯಾವ ತರ ಮಾತಾಡಿದ್ರು ಅಂತ. ಸೊ ಆ ಒಂದು ವಿಚಾರವಾಗಿ ನಿಮ್ಗೆ ಯಾರಿಗೆಲ್ಲ ಲೈವ್ ಅಪ್ಡೇಟ್ಸ್ ಬೇಕು ಅಂತ ಅನಿಸುತ್ತೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪ್ರೋಮೋನ ಕುರಿತಾದ ರಿವ್ಯೂ ಕುರಿತಾಗಿ ನಿಮ್ಗೆ ಏನಾದ್ರು ರಿವ್ಯೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.